ಮಂಕಿ ರಾಜನ ಕತೆ. ದ ಸ್ಟೋರಿ ಆಫ್ ದ ಮಂಕಿ ಕಿಂಗ್. ಮಂಕಿ ರಾಜನ ಕತೆ. ಗಂಗಾ ನದಿಯ ಬಳಿಯಿರುವ ಸೊಂಪಾದ ಕಾಡಿನಲ್ಲಿ ಕೋತಿಗಳ ಸೈನ್ಯವು ತಮ್ಮ ರಾಜನ ಬುದ್ಧಿವಂತ ಮತ್ತು ಸಹಾನುಭೂತಿಯ ನಾಯಕತ್ವದಲ್ಲಿ ವಾಸಿಸುತ್ತಿತ್ತು. ಮಂಕಿ ಕಿಂಗ್ ಬಲವಾದ ಮತ್ತು ಬುದ್ಧಿವಂತ ಮಾತ್ರವಲ್ಲದೆ ತನ್ನ ಪ್ರಜೆಗಳನ್ನು ಆಳವಾಗಿ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಕಾಡನ್ನು ಅನ್ವೇಷಿಸುವಾಗ ಕೋತಿಗಳು ಮಾಗಿದ ರುಚಿಕರವಾದ ಹಣ್ಣಿನಿಂದ ಭಾರವಾದ ಮಾವಿನ ಮರವನ್ನು ಕಂಡವು. ಮರವು ನದಿಯ ದಡದಲ್ಲಿ ನಿಂತಿತು ಮತ್ತು ಅದರ ಕೊಂಬೆಗಳು ನೀರಿನ ಮೇಲೆ ಚಾಚಿದವು. ಕೋತಿಗಳು ಮಾವಿನ ಹಣ್ಣಿನ ಮೇಲೆ ಹಬ್ಬವನ್ನು ಹೊಂದಿದ್ದವು, ಆದರೆ ಮಂಕಿ ಕಿಂಗ್ ಸಂಭವನೀಯ ಅಪಾಯವನ್ನು ಗಮನಿಸಿದರು. ಈ ಮಾವಿನ ಹಣ್ಣು ಯಾವುದಾದರೂ ನದಿಗೆ ಬಿದ್ದರೆ ಅವರು ಮಾನವ ವಸಾಹತುಗಳಿಗೆ ಕೆಳಕ್ಕೆ ತೇಲುತ್ತಾರೆ. ಮಾನವರು ಮಾವಿನ ಹಣ್ಣಿನ ಜಾಡು ನಮ್ಮ ಮನೆಗೆ ಹಿಂತಿರುಗಿ ನಮ್ಮನ್ನು ಸೆರೆಹಿಡಿಯಬಹುದು ಎಂದು ಅವರು ಎಚ್ಚರಿಸಿದರು. ಅವರ ಎಚ್ಚರಿಕೆಯ ಹೊರತಾಗಿಯೂ ಒಂದು ಮಾವು ನದಿಗೆ ಬಿದ್ದು ಕೆಳಗಡೆ ತೇಲುತ್ತದೆ. ಮಂಕಿ ಕಿಂಗ್ ಹೆದರುತ್ತಿದ್ದಂತೆ ಮಾನವ ಸಾಮ್ರಾಜ್ಯದ ರಾಜನು ಮಾವನ್ನು ಕಂಡುಕೊಂಡನು, ಅದನ್ನು ರುಚಿ ನೋಡಿದನು ಮತ್ತು ಅದರ ಮಾಧುರ್ಯದಿಂದ ಆಶ್ಚರ್ಯಚಕಿತನಾದನು. ಹಣ್ಣಿನ ಮೂಲವನ್ನು ಹುಡುಕಲು ಅವನು ತನ್ನ ಜನರಿಗೆ ಆದೇಶಿಸಿದನು. ಅವರು ಅಪ್ಸ್ಟ್ರೀಮ್ ನದಿಯನ್ನು ಹಿಂಬಾಲಿಸಿದರು ಮತ್ತು ಮಾವಿನ ಮರ ಮತ್ತು ಕೋತಿಗಳ ಸೈನ್ಯವನ್ನು ಕಂಡುಹಿಡಿದರು. ಮಾನವನ ರಾಜನು ತನ್ನ ಬಿಲ್ಲುಗಾರರಿಗೆ ಕೋತಿಗಳನ್ನು ಸೆರೆಹಿಡಿಯುವಂತೆ ಆದೇಶಿಸಿದನು. ತನ್ನ ಸೈನ್ಯವನ್ನು ಅಪಾಯದಲ್ಲಿ ನೋಡಿದ ಮಂಕಿ ಕಿಂಗ್ ಕಾರ್ಯರೂಪಕ್ಕೆ ಬಂದನು. ಅವನು ತನ್ನ ಸೊಂಟದ ಸುತ್ತಲೂ ಬಳ್ಳಿಯನ್ನು ಕಟ್ಟಿ ನದಿಗೆ ಅಡ್ಡಲಾಗಿ ಹಾರಿ ಮತ್ತು ಬಳ್ಳಿಯ ಇನ್ನೊಂದು ತುದಿಯನ್ನು ಎದುರು ದಂಡೆಯಲ್ಲಿರುವ ಮರಕ್ಕೆ ಭದ್ರಪಡಿಸಿದನು. ತನ್ನ ದೇಹವನ್ನು ಸೇತುವೆಯಾಗಿ ಬಳಸಿ ತನ್ನ ಕೋತಿಗಳನ್ನು ತನ್ನ ಮೇಲೆ ಏರುವ ಮೂಲಕ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಬೇಕೆಂದು ಒತ್ತಾಯಿಸಿದನು. ಕೊನೆಯ ಮಂಕಿ ದಾಟುತ್ತಿದ್ದಂತೆ ಬಳ್ಳಿ ಒತ್ತಡದ ಕೆಳಗೆ ಬೀಳಿಸಿತು ಮತ್ತು ಮಂಕಿ ಕಿಂಗ್ ರಿವ್ಗೆ ಬಿದ್ದನು.